ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಾಣಂತಿಯರಿಗೆ, ನವವಿವಾಹಿತರಿಗೆ ಹಾಗೂ ಋತುಮತಿಯರಿಗೆ ನೀಡುವಂತಹ ಕೊಬ್ಬರಿ ಖಾರವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಈ ಒಂದು ಕೊಬ್ಬರಿ ಖಾರದಿಂದಾಗಿ ಸೊಂಟ ನೋವು ಹಾಗೂ ಬೆನ್ನು ನೋವು ಕಮ್ಮಿ ಆಗುತ್ತೆ. ಅದಲ್ಲದೆ ಚಿಕ್ಕ ಮಕ್ಕಳಿಗೂ ಸಹ ಅವರಿಗೆ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೊಬ್ಬರಿ ಖಾರವನ್ನು ಕೊಡ್ತಾರೆ. ಮೊದಲನೇದಾಗಿ ಈ ಒಂದು ಕೊಬ್ಬರಿ ಖಾರವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಈಗ ಗೋಡಂಬಿಯನ್ನು ತೆಗೆದುಕೊಂಡಿರುವಂಥದ್ದು, ಅದಲ್ಲದೆ ಕೆಂಪು ಕಲ್ಸಕ್ಕರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಅದಲ್ಲದೆ ವಾಲ್ನಟನ್ನು ಸಹ ತೆಗೆದುಕೊಂಡಿದ್ದೀನಿ, ಮತ್ತು ಬೆಲ್ಲ, ಮತ್ತು ಅರ್ಧ kg ಆಗುವಷ್ಟು ಬಾದಾಮಿ, ಮತ್ತು ಅರ್ಧ kg ಆಗುವಷ್ಟು ಉತ್ತುತ್ತೆಯನ್ನು ತೆಗೆದುಕೊಂಡಿರುವಂಥದ್ದು. ಫುಲ್ಲು ಡ್ರೈ ಆಗಿ ಚೆನ್ನಾಗಿ ಒಣಗಿಸಿ ಕಟ್ ಮಾಡಿಟ್ಟಿರುವಂಥದ್ದು. ಮತ್ತು ಒಂದು 1/4 kgಗಿಂತ ಹೆಚ್ಚಾಗಿ ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಒಂದು 10 ಚೆನ್ನಾಗಿ ಡ್ರೈ ಆಗಿರುವಂತಹ ಕೊಬ್ಬರಿಯನ್ನು ತೆಗೆದು ತುರಿದಿಟ್ಟಿರುವಂಥದ್ದು. ಮೊದಲನೇದಾಗಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಡ್ರೈ ಆಗಿದ್ದರೆ ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ, 1-2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಡ್ರೈ ಆಗಿದೆ. ಚೆನ್ನಾಗಿ ಡ್ರೈ ಆಗಿರುವಂಥ ಒಣ ಕೊಬ್ಬರಿನ ತುರಿದು ಇಟ್ಟಿರುವಂಥದ್ದು. ಮತ್ತು ಇದು ಉತ್ತುತ್ತೆನೂ ಸಹ ಚೆನ್ನಾಗಿ ಡ್ರೈ ಆಗಿದೆ. ಚೆನ್ನಾಗಿ ಡ್ರೈ ಆಗಿರೋದನ್ನು ಬಿಡಿಸಿ ಇಟ್ಟಿರುವಂಥದ್ದು. ಎಲ್ಲ ನಾನೇನೇನು ಹಾಕ್ತಿದ್ದೀನೋ ಎಲ್ಲವೂ ಚೆನ್ನಾಗಿ ಡ್ರೈ ಆಗಿದೆ. ಅಂಗಡಿಯಿಂದ ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಟಿರುವಂಥದ್ದು. ದ್ರಾಕ್ಷಿನೂ ಬೆರೆಸಾಯಿತು. ಅದಲ್ಲದೆ ಇದು ಬಾದಾಮಿ, ಗೋಡಂಬಿನೂ ಸಹ ಚೆನ್ನಾಗಿ ಡ್ರೈ ಆಗಿ ಜಜ್ಜಿ ಇಟ್ಟಿರುವಂಥದ್ದು. ಇದನ್ನು ಕೆಲವೊಬ್ಬರು ಮಿಕ್ಸಿ ಮಾಡಿ ಸಹ ಹಾಕ್ತಾರೆ. ಬಟ್ ನಾನು ಸ್ಟೋರೇಜ್ ಮಾಡಿ ಇಡೋದ್ರಿಂದ ನಾವು ಮಿಕ್ಸಿ ಮಾಡಿದರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ. ಕೈಯಲ್ಲಿ ಚೆನ್ನಾಗಿ ಬಿಡಿಸಿ ಇಟ್ಟಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಬೆರೆಸ್ತಿದ್ದೀನಿ. ಕಲ್ಸಕ್ಕರೆ ಮತ್ತು ಬೆಲ್ಲ ಚೆನ್ನಾಗಿ ಕುಟ್ಟಿ ಇಟ್ಟಿರುವಂಥದ್ದು. ಇನ್ನೊಂದು ಅಂಟು ಅಂತ ಬರುತ್ತೆ, ಇದು ಸಹ ಬಾಣಂತಿಯರಿಗೆ ಬೆನ್ನು ನೋವಿಗೆ, ಸೊಂಟ ನೋವಿಗೆ ತುಂಬ ಒಳ್ಳೆಯದು. ಇದನ್ನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಪ್ರತಿದಿನ ಬೆಳಗ್ಗೆ ಹಾಳೊಟ್ಟೆಗೆ, ಅಂದರೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದ ತಕ್ಷಣವೇ ಒಂದು ಬೌಲ್ಗೆ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಅದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕಿ ತಿಂದರೆ ಸೊಂಟ ನೋವು, ಬೆನ್ನು ನೋವಿಗೆ ತುಂಬ ಒಳ್ಳೆಯದು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತವಾದಂತಹ ಒಂದು ರುಚಿಕರ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ನಿಮಗೆ ಯಾವೆಲ್ಲ ರೆಸಿಪಿಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಒಂದು ರೆಸಿಪಿಗಳನ್ನು ನಿಮಗಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತೇನೆ. ಬಾಯ್ ಬಾಯ್.